ಹಲೋ ನಮಸ್ತೆ, ಫಿಲ್ಮಿ ರನ್ರಾಕ್ಸ್ಗೆ ಸ್ವಾಗತ. ಅದೇ ರೀತಿಗೆ ಶಿವರಾಜ್ ಕುಮಾರ್ ಅವರ ನಮ್ಮ ಹ್ಯಾಟ್ರಿಕ್ ಹೀರೋ ಶಿವಣ್ಣನವರ ಈ ಮೂವಿಯ ಒಂದು ಫಸ್ಟ್ ಟೈಟಲ್ನ ಒಂದು ಗ್ಲಿಮ್ಸ್ ಥರ ಒಂದು ರಿಲೀಸ್ ಮಾಡಿದ್ದಾರೆ ಅಂತ ಹೇಳ್ಬೋದು ಸ್ನೇಹಿತರೆ. ಖಂಡಿತವಾಗಿ ಯಾಕಂತೇಳಿದ್ರೆ ಇತ್ತೀಚೆಗೆ ಒಂದು ಕ್ಯಾನ್ಸರ್ನ ಒಂದು ಮೂಲಕ ಒಂದು ಅಮೇರಿಕದ ಹೋಗಿ ಒಂದು ಚಿಕಿತ್ಸೆ ಪಡ್ಕೊಂಡು ಆರಾಮಾಗಿದ್ದಾರೆ ಅನ್ನೋ ಒಂದು ವಿಚಾರ ಕೂಡ ತಿಳಿದು ಬಂದಿದೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಅದೇ ರೀತಿಯಲ್ಲಿ ಕೂಡ ಒಂದು 45 ಒಂದು ಟೈಟಲ್ ಇಟ್ಕೊಂಡು, ಯಾಕಂತೇಳಿದ್ರೆ ಈ ಮೂವಿಯ ಒಂದು ಟೈಟಲ್ ಇನ್ನೂ ಕೂಡ ಒಂದು ರಿವೀಲ್ ಆಗಿಲ್ಲ. ಆದರೂ ಕೂಡ ಈ ಮೂವಿ ಒಂದು ಯಾವ ಥರ ಒಂದು ಕ್ರಿಯೇಟಿವ್ ಮೂಲಕ ಮಾಡಿದ್ದಾರೆ ಅಂತ ಹೇಳಿದ್ರೆ ನಿಜವಾಗ್ಲೂ ಒಂದು ಗೇಮಿಂಗ್ ಮೂಲಕ ಒಂದು ಈ ಮೂವಿಯ ಒಂದು ಟೀಸರ್ ಬಂದಿದೆ ಅಂತ ಹೇಳೋದು. ಯಾಕಂತೇಳಿದ್ರೆ ಯಾವ ರೀತಿಯಲ್ಲಿ ಈ ಮೂವಿಯ ಒಂದು ನಿಜವಾಗ್ಲೂ ಹೇಳಕ್ಕೆ ಇಷ್ಟಪಡ್ತೀನಿ, ಒಂದು ಕನ್ನಡದ ಅಭಿಮಾನಿಯಾಗಿ ಹೇಳಕ್ಕೆ ಇಷ್ಟಪಡ್ತೀನಿ. ಖಂಡಿತವಾಗಿ ಒಂದು ಒಳ್ಳೆಯ ರೀತಿಯಲ್ಲಿ ಬಂದಿದೆ. ಆದರೆ ನೆಗೆಟಿವ್ ಪಾಯಿಂಟ್ ಕೂಡ ಈ ಮೂವಿಯಲ್ಲಿ ಟೀಸರ್ ಮೂಲಕ ಇದೆ ಅಂತಲೇ ಹೇಳೋದು. ಯಾಕಂತೇಳಿದ್ರೆ ಟೋಟಲ್ ಆಗಿ ಈ ಮೂವಿಯ ಒಂದು ಟೀಸರ್ ಅಂತೂ ಯಾವ ಥರ ರೀಕ್ರಿಯೇಟ್ ಮಾಡಲಾಗಿದೆ ಅಂತ ಹೇಳಿದ್ರೆ, ಒಂದು ಗೇಮಿಂಗ್ನ ಒಂದು ಗೇಮ್ ಆಡುವಂಥ ಒಂದು ಟೀಸರ್ ಮೂಲಕ ಒಂದು ತೋರಿಸಿದ್ದಾರೆ ಅಂತಲೇ ಹೇಳೋದು. ಯಾಕೆಂದರೆ ಎಲ್ಲ ಒಂದು ಗನ್ಗಳನ್ನು ಕೂಡ ಆ ಒಂದು ಸ್ಕೂಟರ್ ಮೂಲಕ ಹೋಗುವಂಥ ಒಂದು ಸೀನ್, ಅದೇ ರೀತಿಯಾಗಿ ಬೆನ್ನಟ್ಟಿ ಬರುವಂಥ ಒಂದು ಸೀನ್ ಕೂಡ ಎಲ್ಲ ಒಂದು VFX ಯಾವ ರೀತಿಯಲ್ಲಿ ಒಂದು VFX ಯಾವ ರೀತಿಯಲ್ಲಿ ಒಂದು ಮಾಡಿ ತೋರಿಸ್ಲಿಕ್ಕೆ ಆಗುತ್ತೆ ಆ ರೀತಿಯಲ್ಲಿ ಎಲ್ಲ ಒಂದು ತೋರಿಸಿಕೊಟ್ಟಿದ್ದಾರೆ ಅಂತಲೇ ಹೇಳೋದು. ಯಾಕಂದರೆ ಮೇಲ್ನೋಟಕ್ಕೆ ಕಂಡು ಬರುವಂಥ ಒಂದು ರೀತಿಯಲ್ಲಿ ಒಂದು ನನ್ನ ಅನಿಸಿಕೆಯ ಪ್ರಕಾರ ಈ ಮೂವಿಯಲ್ಲಿ ದೊಡ್ಡ ಮಟ್ಟಿನಲ್ಲಿ ಇಷ್ಟರ ಮಟ್ಟಿಗೆ VFX ಮಾಡಬಾರ್ದಿತ್ತು ಅನ್ನೋ ಒಂದು ವಿಚಾರ ಕೂಡ ಹೇಳೋಕ್ಕಾಗುತ್ತೆ ಅಂತ ಹೇಳ್ಬೋದು. ಆದರೆ ಶಿವಣ್ಣನವರ ಅಭಿಮಾನದ ಪ್ರಕಾರ ಒಂದು ಖಂಡಿತವಾಗಿ ಒಂದು ಒಳ್ಳೆ ರೀತಿಯಲ್ಲಿ ಏನಾದರೂ ಒಂದು ಡಿಫ್ರೆಂಟ್ ಆಗಿರುತ್ತೆ. ಯಾಕಂತೇಳಿದ್ರೆ ಯಾವುದೇ ಒಂದು ಟ್ರೋಲ್ಸ್ಗೂ ಒಳಗಾಗದೆ, ಒಂದು ನೆಗೆಟಿವ್ ಪಾಯಿಂಟ್ಸ್ಗೂ ಒಳಗಾಗದೆ ಒಂದು ಒಳ್ಳೆ ರೀತಿಯಲ್ಲಿ ಮೂವಿ ಮಾಡ್ಕೊಂಡು ಬಂದೇ ಬರ್ತಾರೆ ಅನ್ನೋ ಒಂದು ನಂಬಿಕೆ ಇದೆ. ಆದರೆ ಈ ಒಂದು ಟೀಸರ್ ಮೂಲಕ ಯಾವ ಥರ ಒಂದು ಇದೆ ಅನ್ನೋ ಒಂದು ವಿಚಾರ ಕೂಡ ಖಂಡಿತವಾಗಿ ಹೇಳೋಕ್ಕಾಗಲ್ಲ. ಯಾಕಂತೇಳಿದ್ರೆ ಮೂವಿ ನೋಡಿದ ಮೇಲೆ ಡಿಪೆಂಡ್ ಆಗಿರ್ಬೋದು ಅನ್ನೋ ಒಂದು ವಿಚಾರ ಹೇಳಾಗುತ್ತೆ ಅಂತಲೇ ಹೇಳೋದು ಸ್ನೇಹಿತರೆ. ಆದರೂ ಕೂಡ ಕೊನೆಗೂ ಆಗಸ್ಟ್ 2025ಗೆ ಈ ಮೂವಿ ರಿಲೀಸ್ ಆಗಲಿಕ್ಕೆ ಹೊರಟಿದೆ ಅಂತ ಹೇಳ್ಬೋದು. ಖಂಡಿತವಾಗಿಯೂ ನಮಗಂತೂ ಮೋಸ್ಟ್ ವೇಟಿಂಗ್ ಲಿಸ್ಟ್ನಲ್ಲಿರುವಂಥ ಒಂದು ಮೂವಿಯಲ್ಲಿ ಈ ಮೂವಿ ಕೂಡ ಒಂದು ಅಂತ ಹೇಳ್ಬೋದು ಸ್ನೇಹಿತರೆ. ಖಂಡಿತವಾಗಿ ಮಿಸ್ ಮಾಡಿದೆ. ಯಾರು ಈ ಫಸ್ಟ್ ಟೀಸರ್ ನೋಡಿದ್ರು ಖಂಡಿತವಾಗಿ ಟೀಸರ್ ನೋಡ್ಕೊಂಡು ಬನ್ನಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಫಿಲ್ಮ್ನ ಸಂಬಂಧಪಟ್ಟ ಎಲ್ಲ ಒಂದು ಮಾಹಿತಿಯನ್ನು ಈ ಚಾನಲ್ ಮೂಲಕ ನಾವು ಖಂಡಿತವಾಗಿ ಅಪ್ಡೇಟ್ ಮಾಡ್ತೀವಿ. ಅದೇ ರೀತಿಯಾಗಿ ಶಿವಣ್ಣನವರ ಈ ಒಂದು ಭೈರತಿ ರಣಗಳ ನಂತರ ಈ ಮೂವಿ ಒಂದು ದೊಡ್ಡ ಮಟ್ಟಿನಲ್ಲಿ ಯಾವ ಥರ ಈ ಮೂವಿ ಕೂಡ ಒಂದು ಹಿಟ್ ಆಗುತ್ತೆ, ಅದೇ ರೀತಿಯಲ್ಲಿ ಎಲ್ಲಿಯೇ ಬಂದು ಮುಟ್ಟುತ್ತೆ, ಯಾರೆಲ್ಲ ಈ ಮೂವಿಯಲ್ಲಿ ಇದ್ದಾರೆ ಅನ್ನೋ ಒಂದು ವಿಚಾರ ಕೂಡ ಖಂಡಿತವಾಗಿ ಇನ್ನೂ ಕೂಡ ಒಂದು ರಿವೀಲ್ ಆಗಿಲ್ಲ. ಆದರೂ ಕೂಡ ಮೇಲ್ನೋಟಕ್ಕೆ ಕಂಡು ಬರೋದಾದರೆ ಅರ್ಜುನ್ ಜನ್ನರ್ ಅವರು ಈ ಮೂವಿಯಲ್ಲಿ ಒಂದು ಸಾಂಗ್ ಕೂಡ ಒಂದು ಮ್ಯೂಸಿಕ್ ಅವರು ಕೂಡ ಒಂದು ಕಂಪೋಸ್ ಮಾಡಿದ್ದಾರೆ ಅಂತ ಹೇಳ್ಬೋದು ಸ್ನೇಹಿತರೆ. ಥ್ಯಾಂಕ್ ಯು ಸೋ ಮಚ್. ವಿಡಿಯೋನ ಸ್ಕಿಪ್ ಮಾಡಿದ ವಿಡಿಯೋನ ಕೊನೆ ತನಕ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು. ಅದೇ ರೀತಿಗೆ ಆಲ್ ಓವರ್ ಟೀಮ್ ತಂಡಕ್ಕೂ ಒಳ್ಳೆಯದಾಗಲಿ. ಇನ್ನು ಮುಂದಿನ ಅಪ್ಡೇಟ್ ಬಂದರೆ ಖಂಡಿತವಾಗಿ ಅಪ್ಡೇಟ್ ಮಾಡ್ತೀವಿ. ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್. ಜೈ ಹಿಂದ್. ಥ್ಯಾಂಕ್ ಯು. ವಂದೇ ಮಾತರಂ.